ಅಷ್ಟಲಕ್ಷ್ಮಿಯರ ಸ್ತೋತ್ರವನ್ನು ಪ್ರತಿದಿನ ನಿಮ್ಮ ಮನೆಯಲ್ಲಿ ಕೇಳುವುದರಿಂದ ಈ ಒಂದು ಸ್ತೋತ್ರದ ಪಠಣದಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ. ಅಷ್ಟಲಕ್ಷ್ಮಿಯರಲ್ಲಿ ಪ್ರತಿಯೊಬ್ಬ ಲಕ್ಷ್ಮಿಯ ಮಂತ್ರವನ್ನು ಕೇಳುವುದು ಹೇಳುವುದು ನಿಮಗೆ ತುಂಬ ಪುಣ್ಯಕರ ಕೆಲಸ. ಅದರಲ್ಲಿ ಇವತ್ತು ನಾವು ಧನಲಕ್ಷ್ಮಿಯ ಮಂತ್ರವನ್ನು ಹೇಳುತ್ತೇವೆ. ಕಿರೀಟ ಮುಕುಟೋಪೇತಾಂ ಸ್ವರ್ಣವರ್ಣ ಸಮನ್ವಿತಾಂ ಸರ್ವಾಭರಣ ಸಂಯುಕ್ತಾಂ ಸುಖಾಸನ ಸಮನ್ವಿತಾಂ ಸರ್ವಾಭರಣ ಸಂಯುಕ್ತಾಂ ಸುಖಾಸನ ಸಮನ್ವಿತಾಂ ಪರಿಪೂರ್ಣಂ ಚ ಕುಂಭಂ ಚ ದಕ್ಷಿಣೇನ ಕರೇಣ ತು ಚಕ್ರಂ ಬಾಣಂ ತಾಂಬೂಲಂ ತಥಾ ವಾಮಕರೇಣ ತು ಶಂಖಂ ಪದ್ಮಂ ಚಾಪಂ ಚ ಕುಂಡಿಕಾಮಪಿಂ ಧಾರಿಣಿಂ ಸತ್ಕಂಚುಕಸ್ತನಿಂ ಧ್ಯಾಯೇತ್ ಧನಲಕ್ಷ್ಮಿ ಮನೋಹರಾಂ. ಈ ರೀತಿಯಾಗಿ ನೀವು ಈ ಒಂದು ಮಂತ್ರವನ್ನು ಕಲಿತುಕೊಂಡು ನಿಮ್ಮ ಗೃಹದಲ್ಲಿ ಹೇಳಿಕೊಂಡರೆ ಧನಲಕ್ಷ್ಮಿ ಪ್ರಸನ್ನಲಾಗುವಳು. ಇದರಿಂದ ನಿಮಗೆ ಒಳಿತಾಗುತ್ತದೆ. ಕಿರೀಟ ಮುಕುಟೋಪೇತಾಂ ಸ್ವರ್ಣವರ್ಣ ಸಮನ್ವಿತಾಂ ಸರ್ವಾಭರಣ ಸಂಯುಕ್ತಾಂ ಸುಖಾಸನ ಸಮನ್ವಿತಾಂ ಪರಿಪೂರ್ಣಂ ಚ ಕುಂಭಂ ಚ ದಕ್ಷಿಣೇನ ಕರೇಣ ತು ಚಕ್ರಂ ಬಾಣಂ ಚ ತಾಂಬೂಲಂ ತಥಾ ವಾಮಕರೇಣ ತು ಶಂಖಂ ಪದ್ಮಂ ಚ ಚಾಪಂ ಚ ಕುಂಡಿಕಾಮಪಿ ಧಾರಿಣಿಂ ಸತ್ಕಂಚುಕಸ್ತನಿಂ ಧ್ಯಾಯೇತ್ ಧನಲಕ್ಷ್ಮೀ ಮನೋಹರಾಂ.